ಆಸ್ತಿಗಾಗಿ ತಂದೆಗೆ ಚಟ್ಟ ಕಟ್ಟಿದ ಮಗ. ಮುದ್ದಿನ ಮಡದಿಯ ನಾಟಕ ಬಯಲು. ಕೋಲಾರ ಜಿಲ್ಲೆಯ ಚನ್ನಸಂದ್ರ ಗ್ರಾಮದ 66 ವರ್ಷದ ನಾರಾಯಣಸ್ವಾಮಿ ಎಂಬಾತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ತನ್ನ ತಂದೆಯನ್ನ ಉಳಿಸಿಕೊಡಿ ಅಂತ ಮಗ ಅಂಗಲಾಚಿ ಬೇಡಿಕೊಂಡಿದ್ದ. ವೈದ್ಯರಿಗೂ ಕರುಳು ಚುರುಕ್ಕಂದಿತು. ಅದೇ ಸಮಯದಲ್ಲಿ ಪೊಲೀಸರ ಎದುರು ಹಾಜರಾಗಿದ್ದ 58 ವರ್ಷದ ಜಗದಾಂಬ ಎಂಬಾಕೆ, ನಾನು ನನ್ನ ಗಂಡನನ್ನ ಕೊಲೆ ಮಾಡಿದ್ದೇನೆ, ನನ್ನನ್ನ ಬಂಧಿಸಿ ಅಂತ ಪ್ರತ್ಯಕ್ಷಳಾಗಿದ್ಲು. ಪೊಲೀಸರಿಗೆ ಶಾಕ್ ಆಯ್ತು. ಪಾಪ, ಈಕೆಗೆ ಗಂಡ ಅದೆಷ್ಟು ಕಿರುಕುಳ ಕೊಟ್ಟಿದ್ನೋ ಅಂತ ಮನಸ್ಸಿನಲ್ಲಿ ಎಣಿಸಿದ್ರು. ಆದ್ರೆ ಅಸಲಿಗೆ ಅಲ್ಲಿ ನಡೆದ ಕೃತ್ಯ ಬೇರೆಯಾಗಿತ್ತು. ಕಳೆದ 15 ವರ್ಷದಿಂದ ಹೆಂಡತಿ ಜಗದಾಂಬ, ಮಗ ಪ್ರಮೋದ್ನಿಂದ ನಾರಾಯಣಸ್ವಾಮಿ ಬೇರೆಯಾಗಿ ಜೀವನ ಮಾಡ್ತಿದ್ದ. ಆತ ತಾನು ಸಂಪಾದಿಸಿದ್ದ 4 ಎಕರೆ ಆಸ್ತಿಯನ್ನ ಮಾರಾಟ ಮಾಡಿದ್ದ. ಉಳಿದ 2 ಎಕರೆಯನ್ನು ಮಾರೋಕೆ ಅಂತ ಸಜ್ಜಾಗಿದ್ದ. ಇದು ಅಮ್ಮ ಮಗನನ್ನ ಕೆರಳಿ ಕೆಂಡವಾಗಿಸಿತ್ತು. ಆತನನ್ನ ಮುಗಿಸಲು ಪ್ಲಾನ್ ಮಾಡಿದ್ರು. 3 ದಿನಗಳಿಂದ ಗಂಡನ ಜೊತೆ ಪ್ರೀತಿಯಿಂದ ಮಾತನಾಡುತ್ತಲೇ ತೋಟದ ಶೆಡ್ನಲ್ಲಿ ಕೂಲಿ ಕಾರ್ಮಿಕರಿಗೆ ಹಾಗೂ ಪತಿ ನಾರಾಯಣಸ್ವಾಮಿಗೆ ಊಟ ಬಡಿಸಿದ್ರು. ಆದ್ರೆ ಊಟದಲ್ಲಿ 10 ನಿದ್ರೆ ಮಾತ್ರೆ ಸೇರಿಸಿ ಬಿಟ್ಟಿದ್ರು. ಊಟ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಾರಾಯಣಸ್ವಾಮಿ ನಿದ್ರೆಗೆ ಜಾರಿದ್ದಾನೆ. ಇದಕ್ಕಾಗಿಯೇ ಕಾದು ಕುಳಿತಿದ್ದ ಹಂತಕ ಮಗ ಪ್ರಮೋದ್ ಮಂಚದ ಮೇಲಿದ್ದ ಹಗ್ಗದಿಂದ ಉಸಿರುಗಟ್ಟಿಸಿ ಕಥೆ ಮುಗಿಸಿದ್ದಾನೆ. ನಂತರ ಹೆಂಡತಿ ಮಗನನ್ನ ಉಳಿಸಲು ಠಾಣೆಗೆ ಹೋಗಿ ಶರಣಾದ್ರೆ ಮಗ ಆಸ್ಪತ್ರೆಯಲ್ಲಿ ನಾಟಕವಾಡ್ತಿದ್ದ. ಪೊಲೀಸರು ತನ್ನದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಕೃತ್ಯ ಬಟಾಬಯಲಾಗಿದೆ. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3 ರಿಂದ 4 ಸಾವಿರ ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ. ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.